ಆಯ್ತು ನೋಡು ಈ ಫೀಲ್ ಐತ್ ನೋಡು ಇಲ್ಲಿ ಬಂದೈತಲ್ಲ ಇದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ನಾನಂತೂ ಆರಾಮ್ ನೀವೆಲ್ಲ ಆರಾಮ ಎಲ್ಲರೂ ಯಾವಾಗಲೂ ಕೆಲಸದಲ್ಲಿ ಬೇಸತ್ತಿರ್ತೀರ ಹಂಗೆ ಇವಾಗ ಮಾನ್ಸೂನ್ ಬೇರೆ ಶುರು ಆಗಿದೆ ವೆದರು ಮಸ್ತಾಗಿದೆ ಇರೋ ವೀಕೆಂಡ್ ರಜದಲ್ಲಿ ಸಕಲೇಶ್ಪುರ ಒಂದು ಒಳ್ಳೆ ಸ್ಪಾಟು ಹೋಗೋದಕ್ಕೆ ನೇಚರ್ ಎಂಜಾಯ್ ಮಾಡೋಕ್ಕೂ ಬೆಸ್ಟ್ ಪ್ಲೇಸು ಅದರಲ್ಲೂ ನೀವು ತಮ್ಮನೇಲಿ ನೋಡ್ದಂಗೆ ಸಕಲೇಶ್ಪುರ ಹತ್ರ ಇರೋ ಎಡಕುಮಾರಿ ವ್ಯೂ ಪಾಯಿಂಟ್ ಕೂಡ ಕ್ರೇಜಿಯಾಗಿದೆ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ ನೀವು ನೋಡಿ ನೀವು ಕೂಡ ವಿಸಿಟ್ ಮಾಡಿ ಅದರಲ್ಲೂ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇರೋರಿಗೆ ಇನ್ನು ನೆಕ್ಸ್ಟ್ ಲೆವೆಲ್ ಜಾಗ ಅದು ಅಲ್ಲಿ ನೆಕ್ಸ್ಟ್ ಲೆವೆಲ್ ಸ್ಪಾಟ್ಸ್ಗಳಿದ್ದಾವೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಆಫ್ ರೋಡ್ ಬೈಕ್ ಆಗಲಿ ಆಫ್ ರೋಡ್ ವೆಹಿಕಲ್ಸ್ 4x4 ವೆಹಿಕಲ್ಸ್ ಆಗಲಿ ಇದ್ದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇನ್ ಕೇಸ್ ಆ ಥರ ಆಪ್ಷನ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಅಲ್ಲಿ ಲೋಕಲ್ ವೆಹಿಕಲ್ಸ್ ಕೂಡ ಇದ್ದಾವೆ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವರು ನಿಮಗೆ 4x4 ವೆಹಿಕಲ್ಸಲ್ಲಿ ಡ್ರಾಪ್ ಮಾಡ್ತಾರೆ ಸೊ ನೀವು ವ್ಯೂ ಎಂಜಾಯ್ ಮಾಡೋದಕ್ಕೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಬೆಂಗಳೂರು ನೆಲಮಂಗಲ ಬಿಟ್ಟು ಕುಣಗಲ್ ರೀಚ್ ಆಗೋ ಮಧ್ಯದಲ್ಲೇ ಸಿಕ್ಕಾಪಟ್ಟೆ ಮಳೆ ಶುರುವಾಗೋಯ್ತು ಅಲ್ಲಿ ಎಲ್ಲರೂ ರೈನ್ ಕೋಟ್ ಹಾಕೊಂಡು ಹೊರಟ್ವಿ ಮಧ್ಯದಲ್ಲಿ ಒಂದು ಕಡೆ ರಾತ್ರಿ ಊಟಕ್ಕೆ ನಿಲ್ಲಿಸಿ ನಾವು ಸೀದಾ ಹೋಗಿದ್ದೇನೆ ಹೋಮ್ ಸ್ಟೇಗೆ ಅವ್ನು ಯೂಸ್ ಮಾಡಿರೋದು ಐಫೋನು ಟೈಮ್ ಎಷ್ಟು ಮ್ಯಾಮ್ 1 ಗಂಟೆ ದಯಮಾಡಿ ಯಾವ್ದಾದ್ರು ಆನೆ ದರ್ಶನ ಕೊಡ್ಲಿ ಆ ಹೋಮ್ ಸ್ಟೇ ಡೀಟೇಲ್ಸ್ ಕೂಡ ಕೊಡ್ತೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಒಳ್ಳೆ ಫುಡ್ ಆಗಲಿ ಸ್ಟೇ ಆಗಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಕಂಪ್ಲೀಟ್ 3 BHK ಮನೆ ಕೊಡ್ತಾರೆ ಕಂಪ್ಲೀಟ್ 3 BHKನ ನೀವು 4 ರಿಂದ 10 ಜನ ತನಕ ಅದನ್ನು ಯುಟಿಲೈಸ್ ಮಾಡ್ಕೊಬೋದು ಬನ್ನಿ ಬೇಗ ಇಲ್ಲ ಎಳಿಬೇಕಲ್ಲ ಈಗಲೇ ಎಳಿಬೇಕು ಅಂತಿದೀಯಾ ಅಲ್ಲಿ ಎತ್ಕೊಂಬ ಅಂತ ನನಗೆ ಗೊತ್ತಾಗ್ತದೆ ಹುಳಿ ಹೋಗ್ರೆ ಮ್ಯಾಪ್ ಹಾಕೊಂಡು ಹಿಂದೆ ಉಳಿದಲ್ಲ ಸಿಂಹ ಕಲಿ ಸಿಂಹ ಬನ್ನಿ ಕಮಾನ್ ಸಚ್ಚು ಕಮಾನ್ ಅವನಿಗೆ ಭಯ ಕೆಲಸ ಹೊಡೆಯಲ್ಲ ಅವನು ಬನ್ನಿ ಎಲ್ಲ ಊರ್ಬಾಗ್ಲಾಗುವಂತಹ ಸಾಧ್ಯತೆ ಕಾಣಿಸ್ತಿದೆ ಬರಬೇಕಾಯ್ತು ಮೇಲ ಸೆಂಟ್ರಲ್ ಬರಬೇಕು ಏರು ಬಂದ ನಾನು ಎಕ್ಸ್ಲೈಟ್ ಕೊಡ್ತೀನಿ ಇಲ್ಲಿ ತಗೊಳ್ರಿ ಕಷ್ಟ ದೀಪಕ್ ಎಕ್ಸ್ಲೈಟ್ ಕೊಡ್ತೀನಿ ಎದ್ದು ಬದುಕಿ ಎಷ್ಟು ಬರ ಸ್ವಲ್ಪ ಕೆಲಸ ಕಷ್ಟ ಆಯ್ತು ಗುರು ತೆಗಿ ಬೇಡ ತೆಗಿ ಕೊಡಪ್ಪ ಎಕ್ಸೆಟ್ರ ಇನ್ನು
ಹಾ ಸಿಂಹ ಕ್ರೀಮು ನಡಿ 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 ನಡಿ. ಅಲ್ಲ ಬ್ರೋ 2 ಕಿಲೋಮೀಟ್ರು ಕೆಸರು ಇದೆಯಾ ಏನು ಇದೇ ತರ ಇದೆ? ಹೋಗ್ಬೋದಾ ಹಾ ಹೋಗ್ಬರೋಣ ಬಾ. ಹಾ 9 ಗಂಟೆ ಮೇಲೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರಂತೆ. ಅಲ್ಲೇನು ಇಲ್ಲ. ಡೆಡ್ ಎಂಡ್ ಆದ್ಮೇಲೆ ಫುಲ್ ಏನು ಕಾಡಾ? ಡೆಡ್ ಎಂಡ್ ನಿಮ್ಗೆ ಸಿಗ್ಬೇಕು ಅಂದ್ರೆ ಒಂದು 1.5 ಕಿಲೋಮೀಟರ್ ಹೋಗ್ಬೇಕಿನ್ನ ನೀವು ಕೆಳಗಡೆ. ಹಾ ಮ್ಯಾಪು ಬ್ಯಾಗ್ ಬರ್ಬೇಡ ಪುಳಿಯೋಗ್ರೆ. ಓಕೆ ಬ್ರೋ ಥ್ಯಾಂಕ್ ಯು. ಗಾಡಿ ಬಿಟ್ಟು ಸಿಂಹ ಒಂದು ಕೊಡ್ಸೋದು ಒದ್ದಾಡುತ್ತಲ್ಲ ಅದೇ ಎಲ್ಲಿ ಲೀಕ್ ಸೇರ್ಕೊಂಡ್ಬಿಡೈತ ಅಂತ ಮುಲು ಅನ್ನತ್ತೆ ಒಳಗಡೆ. ಇಲ್ಲಿ ಬಂದೈತಲ್ಲ ಇದು ಇಸ್ಕೊಳ್ಳೋ ಇದು ಡೆಟೇಲ್ ತರ ಡೆಟೇಲು ಇಲ್ಲಿ ಬಂದೈತೆ. ಏನ್ ಮಾಡ್ಬೇಕಪ್ಪ ಬಂದು ಒಳ್ಳೆದು ಬೇರೆ ಕಡೆ ಸೇರ್ಕೊಂಡ್ಬಿಟ್ರೆ ಯಪ್ಪ ನನಗೂ ಮುಲ ನಾವೆಲ್ಲ ನಿಜೇನಪ್ಪ. ನಡೀರೋ ಎಲ್ಲೆಲ್ಲಿ ಯಾರ್ಯಾರು ಸೇರ್ಕೊಂಡೈತ ಸುಮ್ಮನೆ ಡೆಟೇಲಲ್ಲಿ ಸ್ನಾನ ಮಾಡ್ಬೇಕಷ್ಟೇ. ಹತ್ರಿ ಅಲ್ಲ ಮಗುಂದು ಮೈ ಮೇಲೆ ಎಲ್ಲಾದ್ರೂ ಬಿದ್ರೆ ಕುತ್ತಿಗೆ ತನಕ ಹೋಗತ್ತಲ್ಲ ಅದು. ಬ್ರೋ ಅದ್ರಲ್ಲಿ ಗೊತ್ತಾಗಲ್ಲ ಮ್ಯಾಪಲ್ಲಿ. ಮುಲು ಈ ನನ್ನ ಮಗ ಯಾಕೆ ತರ್ಸಿದ್ನಪ್ಪ ವೇಣು ಅಲ್ವಾ? ಏನೋ ಫೀಲ್ ಅನ್ಸ್ತಿರ್ಲಿಲ್ಲ. ಈಗ ಎಲ್ಲೆಲ್ಲ ಮುಲು ಅಂತೈತೆ. ನನ್ನ ಮಗನ್ ಸಾಯೋದು ಇಲ್ಲ. ಸಾಯಲ್ಲ ಕಟ್ಟಾದ್ರೂ ಸಾಯಲ್ಲ ಅದು. ನೋಡ್ಕೊಂತ ಇರಪ್ಪ ಅವಾಗವಾಗ ಕೈ ಕಾಲ್ನೆಲ್ಲ. ಬೇಡ ಅಂದೆ. ನನ್ ಮಕ್ಳು ಕರ್ಕೊಂಡ್ಬಂದು ಹೆಂಗ್ ಮಾಡೋರು ನೋಡು. ಗಾಡಿ ಮನದಾಳದ ಮಾತು. ಈಗ ಇಳಿಸಿದ್ದೆಲ್ಲ ಹೋಗ್ಬೇಕಾಗಿರೋದು ಈಗ. ರವಿ ನಿನಗಿರೋದು ನನಗೇನು ಅನ್ಸಿಲ್ಲಪ್ಪ. ಅಪ್ಪು ಹತ್ತಿಸ್ಬಿಡ್ಬೋದು. ನಿನಗಿರೋದು ಒಬ್ಬ ರಾಮಮ್. ಈ ರೋಡ್ ಚೆನ್ನಾಗೈತೆ ಗುರು. ಪಕ್ಕ ಇದು ಹೋಗುತ್ತೆ ಅನ್ಸುತ್ತೆ. ಯಾರು ಕ್ಲೀನಾಗಿ ಹೇಳೇ ಇಲ್ಲ. ಕ್ಲೀನಾಗಿ ನಾವ್ ಹೇಳ ನಮಗ ಈ ಸಲ ಏನಂತೀಯ? ನಾ ಬರುವೆ, ವೆಯ್ಟ್ ಮಾಡು. ಅಲ್ಲ ಮುಂದೆ ಏನ್ ಕತೆ? ಮುಂದೆ ಹೋಗ್ಬೋದಾ? ಹಂಗಂತೀಯ? ತಡಿ 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 ತಡಿ. ಏನಂತೆ? ಹಾಂ
ಇನ್ನೊಂಚೂರು ಕರಿ ಬಿಡು ಕಮಾನ್ ಹಚ್ಚ ಅಪ್ಪ ಇದಕ್ಕಿನ್ನ ಬರ್ತೈತೆ ದೀಪಕ್ಕಲ್ಲಿ ರೋಡು ನನ್ನ ಈ ಐಟಿಗೆ ಕೊಡ್ದೈತೆ ಒಬ್ಬೊಬ್ಬ ನಿಲ್ಸಿ ಅಲ್ಲೇ ನಿಲ್ಸಿ ಮುಂದೆ ಹೋಗಿದ್ರೆ ಸಿಗಾಕತ್ತಿದ್ವಿ. ಬಿಡು ಏನಿಲ್ಲ ಬಿಡೋಣ. ಬಾರ ಬಂದ್ಬಿಡು. ಎಲ್ಲ ಕೈ ಬಿಡಾಡ್ಕೊಳ ಫಸ್ಟ್. ಇಲ್ಲಿ ಬಿಡಿ ಬಿಡ ಇಲ್ಲಿ ವಾಪನೇ ಮಾಡ್ಬಿಡಿ. ಏ ಕಷ್ಟ ಐತೆ ಗುರು. ಡೆಟೈಲ್ ಹಚ್ಕೊಬಿಡ್ರಿ ಹೇಳ್ತೀನಿ ಸ್ಮೆಲ್ಲಿಗೆ ಬರಲ್ಲ. ಮುಖಕ್ಕೆಲ್ಲ ಹಿಂಗೆ ಹಚ್ಕೊಬಿಡ್ರಿ. ಓ ಕರೆಕ್ಟ್ ಇದೆ. ಹೋಗೋದು ಬಾರಿ ಇದೆ ಕಿಂಡಿ. ಇಲ್ಲೇ ನುಗ್ಬೋದು ಬಾ. ಇದೆ ಕಿಂಡಿ ಅಲ್ಲೂ ಅಲ್ಲೇ ಹೋಗ್ಬೋದು ನಡಿ ಗುರು. ಬರ ಆಗುತ್ತೆ ಬಾ ಗುರು. ಬೇಡ ಇಲ್ಲೇ ಬಾ ಆರಾಮ. ಇಲ್ಲೇ ಆಗುತ್ತೆ ಬನ್ನಿ ಆರಾಮಾಗಿ. ಅಮ್ಮನ್ ದೀಪು ಬಂದೆ ಸಿಕ್ತು. ಯಾಕಾ ಫೈನಲಿ ಬಂದ್ವಿ. ಕರೆಂಟ್ ಏನಿರಲ್ಲ. ಕರೆಂಟ್ ಏನಿರಲ್ಲ ಗುರು. ಅಲ್ಲಿ ಹೋದ ಕರೆಂಟ್ ಏನಿರಲ್ಲ. ಇದೈತ್ ನೋಡು, ಈ ಫೀಲ್ ಐತ್ ನೋಡು. ನೆಕ್ಸ್ಟ್ ಲೆವೆಲ್. ಬರ್ತಾ ಜೋರಾಗ್ತಿದೆಯಲ್ಲ ಇದು. ಸೌಂಡ್ ಜಾಸ್ತಿ ಕೇಳಿಸ್ತಿಲ್ವಾ? ಮೇಲ್ಗಡೆ ಒಂದೇ ಬುಟ್ಟನ. ಹುಷಾರು ಪಾಚಿ ಇರುತ್ತೆ. ಹ್ಯಾಂಗಲ್ ಇದೆ ಹುಡುಕೊಂತೀರಾ ಒಬ್ಬ ಇಟ್ಟಿದ್ರೆ ಬನ್ರಿ ಆರಾಮಾಗಿ.
ಅಲ್ಲೆಲ್ಲ ಗಡ ಅಂತ ಹೋಗ್ರಿ. ಪಾಚಿ ಐತೆ ಜಾರಕ್ಕೆ ಇದು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು, ನೆಕ್ಸ್ಟ್ ಲೆವೆಲ್. ಅದನ್ನ ಹೇಳಕ್ಕೆ ಆಗಲ್ಲ ಅನ್ಕೊಂಬಿಡಿ, ಆ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಟ್ರೆಕ್ ಮಾಡೋ ಮಗನೇ ಅಲ್ಲ. ಒಂದು ವಿಡಿಯೋ ನೋಡಿ ಬಂದಿದ್ರು, ಟ್ರೆಕ್ ಅಂದ್ರೆ ಒಂದು ನಡೆದಿದ್ದು ಒಂದು 200 ಮೀಟರ್ ನಡೆದಿನ ಅಷ್ಟೇ. ಅಲ್ಲಿ ತನಕ ಗಾಡಿ ಬರುತ್ತೆ. ಬೆಟರ್ ನೀವು ಆಫ್ ರೋಡ್ ಬೈಕ್ ಇಲ್ಲ ಅಂತಂದ್ರೆ 4x4 ಅಲ್ಲೇ ಬಂದ್ರೆ ಬೆಟರ್. ಬೇರೆ ನೀವೇನೇ ದಾರಿಲಿ ಬರ್ತೀರಾ ಅಂದ್ರೂ ಕಷ್ಟ. ಮನ್ಮತ ಇದೇ ಖುಷಿಗೆ ಏನೆಲ್ಲ ಇಷ್ಟಪಡ್ತೀರಾ? ನಿಮ್ ಯಾಕೆ ಈ ತರ ಲಗೇಜ್ ತರ ಮಾಡ್ಬಿಟ್ಟಿದ್ದಾರೆ? ಇಂದು ಟ್ರೋಲ್ ಮಾಡಕ್ ಯಾವ ಪಕ್ಷಿ ಇದು? ಇಲ್ಲಿ ಪಕ್ಷಿ ದೊಡ್ಡ ಪಕ್ಷಿ ಸಿಂಹ ಬಿಡ್ತಾರದು. ಸಿಂಹ ಪಕ್ಷಿ ಕೂಗ್ತಾ ಇದೆ. ನಿನ್ನಿದಕ್ಕೆ ಹಂಗ್ ಫಾಸ್ಟ್ ಮಾಡ್ಬೇಡ, ಏನ್ ಮಾಡಕ್ ಹೋಗ್ಬೇಡ. ಈಟಿಗೆ ಬಂದ್ರು. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನೋಡ್ತಾ ಪ್ರಭುದೇವನು ಈ ತರ ಕೊರಿಯೋಗ್ರಾಫರ್ ಮಾಡಿರಲ್ಲ. ಸ್ವಲ್ಪ ಹಿಂದೆ ಹೋಗಿ. ಹಾ ಸ್ಟಾರ್ಟ್ ಅಲ್ಲ ಇದೆ ಗುರು. ಓಕೆ ರೆಡಿ 3 2 1 ಸ್ಟಾರ್ಟ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.